ನಿಜ ಡ್ರಿಂಕ್ಸು ಇನ್ ಮುಂದೆ ನೀನು ಬೆಡ್ ಮೇಲೆ ಆರಾಮಾಗಿ ಸುಸ್ತು ಮಾಡ್ಬೋದು. ತಗೊಳ್ಳೆ ಟ್ಯೂಬ್ ನೀರಲ್ಲಿ ಟ್ಯೂಬ್ಗಳು ತುಂಬ ಒಬ್ಬಟ್ಟು ತಟ್ಟಕ್ಕೆಲ್ಲ ಕವರ್ ಚೆನ್ನಾಗಿದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ನಾನು ಅವಳಿಗೇನು ಹೇಳ್ಕೊಡಿಲ್ಲ ಬಾ ಹಿಂಗೆ ಅಂತ. ನಾನು ಸ್ಟಾರ್ಟ್ ಮಾಡಿ ಕೆಳಗೆ ಕೂತ್ಕೊಂಡೆ ಅಷ್ಟೇ. ಅವಳೇ ಓಡ್ ಬಂದ್ಲು. ಯಾಕೆ ಗೊತ್ತಾ, ಅವಳು ಎಲ್ಲ ನೋಡ್ತಾಳೆ ನಮ್ಮ ಬ್ಲಾಗ್ಸ್ ಎಲ್ಲ. ಅವಳಿಗೂ ಗೊತ್ತಾಗ್ಬಿಟ್ಟಿದೆ ನಾನು ಕಾಣಿಸ್ಕೊತೀನಿ ಬ್ಲಾಗಲ್ಲಿ ಅಂತ. ಅದಕ್ಕೆ ಅವಳು ಬಂದ್ಬಿಟ್ಟವಳೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ಅಂತ ಮೇಲೆ ನೋಡಿರ್ತೀರಾ. ಸೊ ಇವತ್ತು ನಾನೇನೋ ಆರ್ಡ್ರ್ ಮಾಡಿದ್ದೀನಿ ಅಮ್ಮಂಗೋಸ್ಕರ. ತುಂಬ ಸ್ಪೆಷಲ್ ಅದು ನಮ್ಮ ಅಮ್ಮನಿಗೆ. ಸೊ ಹೈಬ್ರಿಡ್ ಯಮಾ ಮ್ಯಾಟ್ರಸ್ನ ಆರ್ಡ್ರ್ ಮಾಡಿದ್ದೀನಿ ನಿಂಗೋಸ್ಕರ. ಥ್ಯಾಂಕ್ ಯು. ಯಾಕೆ ಮಾಡಿದ್ದು ನಾನು ಆರ್ಡ್ರ್ ನಿಂಗೋಸ್ಕರ? ಯಾಕಿರ್ಬೋದು ಸುಮ್ಮನೆ ನಾನು ಗೆಸ್ಟ್ ಮಾಡಿ ಯಾಕೆ ಆರ್ಡ್ರ್ ಮಾಡಿದ್ದೀನಿ ಅಂತ ಗೆಸ್ಟ್ ಮಾಡು. ಯಾಕೆಂದರೆ ನನಗೆ ಇತ್ತೀಚೆಗೆ ಮೈ ಕೈ ನೋವು ಜಾಸ್ತಿ ಆಗೈತೆ. ನಮ್ಮ ಬೆಡ್ಡು ತುಂಬ ವರ್ಷಗಳಾಯಿತು ತಗೊಂಡು, ಒಂದು 15-18 ವರ್ಷನೇ ಆಯಿತು ಅದು ತಗೊಂಡು. ಅದಕ್ಕೆಲ್ಲ ವಯಸ್ಸಾಯಿತು, ಎಲ್ಲ ಹಳ್ಳ ಬಿದ್ದುಬಿಟ್ಟಿದೆ. ಅದ್ರ ಮೇಲೆ ಮಲ್ಕೊಳ್ಳೋಕ್ಕೂ ಆಗ್ತಿಲ್ಲ. ಸೊಂಟ ನೋವು, ಕೈ ನೋವು, ಕಾಲು ನೋವು ಬರ್ತಿತ್ತು. ಸೊ ಮೇನ್ ಪಾಯಿಂಟು ಡಸ್ಟ್ ಗೈಸ್. ಬೆಡ್ ಮೇಲೆ ಹೆವಿ ಡಸ್ಟ್ ಕೂತ್ಕೊಂತಿದೆ. ಮತ್ತು ಅದರಿಂದ ಕುಶಾನಿಗೆ, ನಮ್ಮ ಅಮ್ಮನಿಗೆ ಮತ್ತು ನಮ್ಮ ಅಕ್ಕ ಕೂಡ ಮನೆಗೆ ಬಂದಿದ್ದಾಳೆ. ಸೊ ಇನ್ನು ಮುಂದೆ ಅವಳಿಗೆ ಒಂದು 3 months ಇಲ್ಲೇ ಇರ್ತಾಳೆ. ಸೊ ಡಸ್ಟ್ ಅಲರ್ಜಿ ಒಂದು ವರ್ಷನೇ ತಿಳ್ಕೊಂಡು. ಹೌದಾ, ಇನ್ನೂ ಇರ್ತೀನಿ ಮನೇಲಿ ನೀನು? ಇನ್ನೊಂದು ವರ್ಷ ನಮ್ಮ ಮನೇಲಿ ಇರ್ತಾಳೆ ಗೈಸ್. ನಮ್ಮ ಅಕ್ಕ ಪಾಪ ಸಾರಿ ನಾನು ಮರ್ತೋಯ್ತು. ಡೆಲಿವರಿ ಆಗೋದು ಎಷ್ಟು ಮನೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲೇ ಇರ್ತಾಳೆ ನಮ್ಮ ಅಕ್ಕನು. ಸೊ ಅದಕ್ಕೇ ನಾನೇನು ಮಾಡಿದೆ ಅಂತಂದರೆ ಒಂದು ಮ್ಯಾಟ್ರಸ್ನ ಆರ್ಡ್ರ್ ಮಾಡಿದ್ದೀನಿ ಗೈಸ್. ಮಲ್ಕೊಬೋದು, ಮೈಕೆ ನೋವು ಬರಲ್ಲ ಅಂತ ಆರ್ಡ್ರ್ ಮಾಡಿದೆ. ಇದು ಸುಮಾರು ಟ್ರೆಂಡಿಂಗಲ್ಲಿದೆ ಗೈಸ್. ಆ್ಯಕ್ಚುಲಿ ಈ ಮ್ಯಾಟ್ರಸ್ಸು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ ಇವಾಗ. ಸೊ ಕುಶನಿಗೆ ಕೂಡ ಇವಾಗ ಚೆನ್ನಾಗಿರ್ತಾರೆ ಮಲ್ಕೊಳ್ಳೋದಕ್ಕೆ. ಸೊ ನಮ್ಮ ಹಳೆ ಬೆಡ್ ಏನಾಗಿದೆ ಗೊತ್ತಾ, ಫುಲ್ಲು ಹಾರ್ಡಾಗಿದೆ ಗೈಸ್, ಸಿಕ್ಕಾಪಟ್ಟೆ ಹಾರ್ಡಾಗಿದೆ. ಆಮೇಲೆ ಅದಕ್ಕೆ ಬೆನ್ನು ಕೂಡ ಬರುತ್ತೆ. ಆಲ್ರೆಡಿ ಒಂದು 15-16 years ಆಯ್ತು ತಂದದು ಬೆಡ್ಡು. 18 ವರ್ಷ ಆಗುತ್ತೆ ತಂದು. ಸೊ ಅದಕ್ಕೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದು ತಂದಿದ್ದೀನಿ. ಸೊ ಬನ್ನಿ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಇದನ್ನ ಖುಷಾನಿ ಡೆಮೋ ಕೊಡ್ತಾಳೆ ನನಗಿರು. ಹೌದಾ, ಇದನ್ನ ಹಾಕ್ಕೊಬೇಕಾ? ಹಾಂ ಓಕೆ. ಆಮೇಲೆ ಆಮೇಲೆ ಅದನ್ನು ಹಾಕೋಬೇಕು. ಓಕೆ ಡನ್, ಹ್ಯಾಪಿ ಡನ್. CM ಕೊಡಬೇಕಾ? ಅವಳೇನು ಹೇಳ್ತಾಳೆ. ಸೊ ಆಯ್ತು ಚೈತ್ರ, ವೆಲ್ಕಮ್ ಟು ಮೈ ವ್ಲಾಗ್. ವೆಲ್ಕಮ್ ಅಂತೆ, ಥ್ಯಾಂಕ್ ಯು ಅಂತೇಳು. ಗೈಸ್ ಇದ್ರ ಹೆಸರು ಬಂದ್ಬಿಟ್ಟು ಹೈಬ್ರಿಡ್ ಯಮಾ ಮ್ಯಾಟ್ರಸ್ ಅಂತ. ಸೊ ಇದು ಯುರೋಪಿನ ಬೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ಸು. ಇದು ನಾನು ಸುಮಾರು ರೀಲ್ಸ್ಗಳು ನೋಡ್ತಿದ್ದೆ ಕಣಮ್ಮ, ಟ್ರೆಂಡಿಂಗಲ್ಲಿ ಇತ್ತು ಮ್ಯಾಟ್ರಸ್ಸು. ಸೊ ನಾನು ಯಾಕೆ ನಿಂಗೆ ಆರ್ಡರ್ ಮಾಡಿ ಕೊಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಗೈಸ್ ಸಿಕ್ಕಾಪಟ್ಟೆ ಹೆವಿ ವೆಯ್ಟ್ ಇದೆ ಗೈಸ್. ಇದು ನಾವು ಒಬ್ಬರೇ ಒಂದು ಎತ್ತೋದಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಬೇಕೇ ಎತ್ತು ಜಸ್ಟೋಣ ಇಲ್ಲ ಅಲ್ಲಾಡ್ಸೋಣ. ಆಯಿತು, ಎತ್ತು ಆಗುತ್ತೆ. ಟ್ರೈ ಮಾಡು. ತೂಕ ಇದೆಯೋ? ಟ್ರೈ ಮಾಡು, ಜರುಗಿಸ್ಬೋದು ಅಷ್ಟೇ. ಹಿಂಗೆ ಎತ್ತೋಣ. ನಾ ಎತ್ತಲಾ? ನೀನು ಎತ್ಕೊ, ನಾನೇ ಎತ್ಕೊ ಒಂದೇನಾ? ಅಮ್ಮ ಕುಶನಿ ತುಂಬ ತೂಕ ಇದ್ದಿದ್ದು. ಬಾಯಿಲ್ ತೋರಿಸ್ತೀನಿ. ಎತ್ತೋಣ ಬಾ. ನೀವು ಕುಶನಿ ಜಾಸ್ತಿ ಇದ್ದ ತಳ್ಳು ನೋಡೋಣ. ತಳ್ಳು ಇದು ನೋಡೋಣ, ತಳ್ಳು. ದಪ್ಪ ಕೊಟ್ಟಳು ಕಾಲ ಮೇಲೆ. ಹಾಂ ಆಗಲ್ವಾ? ಆಗಲ್ವಾ ನಿನ್ನ ಕೈಯಲ್ಲಿ? ಕೈ ಏನಮ್ಮ ಒಬ್ಬು ಆಯ್ತದೆ ಕೈ. ಅದು ತಳ್ಳಿದ್ರೆ ಒಳಗೆ ಹಬ್ಬ ಗೊತ್ತು ಒಳಗೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಚೂರು ಡ್ಯಾಮೇಜ್ ಆಗಲ್ಲ ಪ್ರಾಡಕ್ಟು. 37.5 × 15 ಅಂತಂದರೆ 50/15 ತಾನಮ್ಮ. ನಮ್ಮದು ಕ್ಯೂನ್ ಬಿಡ್ತಾನೆ ನಮ್ಮದು. ನಮ್ಮದು ಕ್ಯೂನ್ ಸೈಜು ಮಂಚ 15 ತೊಗೊಂಡಿದ್ದೀವಿ. ನೋಡಿ, ಓಪನ್ ಮಾಡಿದ ತಕ್ಷಣ ನಮಗವರು ಒಂದು ಮ್ಯಾನ್ಯಲ್ ಕೊಡ್ತಾರೆ. ಸೊ ಇದರಲ್ಲಿ ಏನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಕೊಟ್ಟಿರ್ತಾರೆ ಮ್ಯಾನ್ಯಲು. ಸೊ ಇದನ್ನು ಇದು ಟೈಮ್ ಇದ್ದಾಗ ನೀವು ಓದ್ಕೊಂಡು ತಿಳ್ಕೊ. ಅವೆಲ್ಲ ಬೇಡ, ಹಾಕು ಸುಮ್ಮ ಹಾಕತ್ತೀನಿ ಹಾಗೆ ಮಲ್ಕೊಂಡ್ಬಿಡ್ತೀಯಾ? ಸೊ ಗೈಸ್ ಮೇನ್ಲಿ ಏನು ಗೊತ್ತಾ, ಓಪನ್ ಮಾಡೋದಕ್ಕೆ ಒಂದು ಟೂಲ್ ಕೊಟ್ಟಿರ್ತಾರೆ, ಟೂಲ್. ಸೊ ಇದನ್ನು ಯೂಸ್ ಮಾಡ್ಕೊಂಡೆ ನಾವು ಅದನ್ನ ಓಪನ್ ಮಾಡಬೇಕು. ನಾವು ಚಾಕುದಲ್ಲಿ ತೊಗೊಂಡು ಅದನ್ನ ಕಟ್ ಮಾಡಿದ್ರೆ ಬೆಡ್ಡು ಕಟ್ ಆಗೋ ಚಾನ್ಸ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಅವರೇ ಪ್ರೊವೈಡ್ ಮಾಡಿದ್ದಾರೆ ಇದನ್ನ ಕಟ್ ಮಾಡೋದಕ್ಕೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಇವಾಗಿಂದ ಕಟ್ ಮಾಡೋಣ. ನಮ್ಮ ಫ್ರಿಜ್ ಹಿಂಗೆ ತೆಗ್ದಿದ್ದು. ನಮ್ಮ ಫ್ರಿಜ್ ಕೂಡ ಗೈಸ್ ಹಿಂಗೆ ನಾವು ತೆಗ್ದಿರೋದು. ವಾವ್, ಚೆನ್ನಾಗಿದೆ. ಸೊ ಇದನ್ನ ಇವಾಗ ಯಾವ ಕಡೆ ಮಲ್ಸಿ ಯಾವ ಕಡೆ ತೆಗಿಯೋದು? ಉಳಿಸು ಹಿಂಗೆ ಹಿಂಗ ಹಾಕು, ಹೆಂಗಾದ್ರೂ ಆಯ್ತು. ಅದೇ ಮುಡ್ತಿದ್ದಂಗೆ ಎರ್ದೋಗ್ತಿದೆ. ಮುಡ್ತಿದ್ದಂಗೆ ಎರ್ದೋಗ್ತಿದೆ ಅದು. ಅಲ್ಲ, ಸ್ಟಾರ್ಟಿಂಗ್ ಮಾತ್ರ ಇದು, ಆಮೇಲೆ ತೆಗಿಯೋಕ್ಕಾಗಲ್ಲ. ಅಯ್ಯೋ ಅಪ್ಪ ಗೈಸ್, ಯಾವ ಥರ ಪ್ಯಾಕಿಂಗ್ ಕೊಟ್ಟಿರೋದಂತಂದರೆ ಒಂದು ಚೂರು ಡ್ಯಾಮೇಜ್ ಆಗಲ್ಲ ಗೈಸ್ ಪ್ರಾಡಕ್ಟು. ಆರ್ಡ್ರ್ ಮಾಡಿದ್ರೆ ನೀವು ಹೆಂಗೆ ಆರ್ಡ್ರ್ ಮಾಡ್ತೀರಾ ಹಂಗೆ ಹೋಗ್ಬಿಡುತ್ತೆ ಮನೆಗೆ.
ಈ ಬ್ಲೇಡ್ನ ಯೂಸ್ ಮಾಡಿಕೊಂಡು ಹಿಂಗೆ ಸಾಕು, ಅದು ಓಪನ್ ಆಗುತ್ತೆ ಅಷ್ಟೇ, ಸಿಂಪಲ್. ಹಿಂಗೆ ಕವರ್ ಚೆನ್ನಾಗೈತೆ ನೋಡು. ಓ ಅಮ್ಮ, ಒಬ್ಬಟ್ಟು ತಟ್ಟಕ್ಕೆಲ್ಲ ಕವರ್ ಚೆನ್ನಾಗಿದೆ. ಏನೋ ಒಬ್ಬಟ್ಟು ತಟ್ಟಕ್ಕೆಲ್ಲ ಕವರ್ ಚೆನ್ನಾಗಿದೆ. ಅಮ್ಮ ಇದು ತೊಗೊಂಡು ಒಬ್ಬಟ್ಟು ತತ್ತದು ನೋಡಿ. ವಾಶ್ ಮಾಡಿ ಇಟ್ಕೊಂಡ್ರೆ ಒಬ್ಬಟ್ಟು ತಟ್ಟೆ. ಹಾಂ, ಫೈನಲಿ ಓಪನ್ ಆಯ್ತು, ಬಂತು ಬಿಡು ಅಷ್ಟೇ. ಸೊ ನೋಡಿ ಇಲ್ಲಿ ಸುಮ್ಮನೆ ಹಿಂಗೆ ಹಿಡಿದ್ರೆ ನೋಡಿ ಬರುತ್ತೆ ನೋಡಿ, ಬಟ್ರ್ ಪೇಪರ್ ಥರ. ಇಷ್ಟೇ, ಎಷ್ಟು ಸಿಂಪಲ್ ಓಪನ್ ಆಯಿತು. ವಾವ್, ಕ್ರೇಜಿ. ಪಾಪ ನಮ್ಮಮ್ಮ ಅವಾಗ ಒಂದು 10-15 ಇಯರ್ಸ್ ಬ್ಯಾಕು ಒಬ್ಬರೇ 2 ಬೆಡ್ಡೂ ತೊಗೊಂಡೋಗಿ ಬಿಸಿಲು ಮೇಲೆ ಟೆರೆಸ್ ಮೇಲೆ ತೊಗೊಂಡೋಗಿ ಅದನ್ನ ಒಣಗಿಸ್ಕೊಂಡು ತೊಗೊಂಡ್ಬರ್ತೀವಿ ಗೈಸ್ ಒಬ್ಬರೇ. ಅಮ್ಮಂಗೆ ಅವಾಗಲಿಂದನೂ ಹೆವಿ ಸ್ಟ್ಯಾಮಿನಾ ಇದೆ, ನಮಗೂ ಐತೆ, ಸ್ವಲ್ಪ ಕಮ್ಮಿ ಆಗೈತೆ. ಆ ಕಡೆ ಹೋಗೋ. ಹಾಂ ಪುಟ ಹೆಂಗೈತೆ ಮೌ, ಇದವರು ವ್ಯಾಕ್ಯೂಮ್ನ ಔಟ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವು ಪೇಪರ್ ತೆಗೆದ ತಕ್ಷಣ, ಕವರ್ ತೆಗೆದ ತಕ್ಷಣ ಅದೇನೆ ಹಿಂಗೆ ಕೂತ್ಕೊಳ್ಳುತ್ತೆ, ಮತ್ತೆ ಬೆಡ್ ಫುಲ್ ಸ್ಪಾಂಜ್ ಥರ. ನಾನು ಇದೇ ಬೆಡ್ ಇದ್ರ ಮೇಲೆ ಯಾರು ಮಲ್ಕೋತಾರೆ ಅನ್ಕೊಂಡು. ಇದು ಬೆಡ್ ಅಲ್ಲ, ಇದ್ರ ಮಲ್ಕೊಳ್ಳೋದಕ್ಕಾಗುತ್ತೆ ನೋಡಿ ಹೆಂಗೈತೆ, ಅದಕ್ಕೆ ಹಿಂಗೆ ಅನ್ಕೊಂಡ್. ಇಲ್ಲ ಅದು ಇವಾಗ ತೆಗಿಬೇಕು. ಸೊ ಅದನ್ನ ತೆಗೆಯೋದಕ್ಕೆ ಅವರೇ ಬ್ಲೇಡ್ ಕೊಟ್ಟಿರಲ್ಲ. ಸೊ ಈ ಬ್ಲೇಡ್ ಯೂಸ್ ಮಾಡ್ಕೊಂಡು ತೆಗಿಬೇಕು. ಯಾಕೆ ಒತ್ತಿ ಹೇಳ್ತಾರೆ ಅಂತಂದರೆ, ಸೊ ಬೈ ಮಿಸ್ ಆಗಿ ಅದನ್ನ ತೆಗಿಯೋ ಅರ್ಜೆನ್ಸಿಲಿ ಬೇರೆ ಚಾಕು ಗೀತಾರೆ. ಸೊ ಅದನ್ನ ತೆಗಿಬಾರ ಆ ಥರ. ಸೊ ಇದೇ ಬ್ಲೇಡ್ ಮಾಡ್ಕೊಂಡು ತೆಗಿಬೇಕು, ಓಕೆನಾ? ಸೊ ಬನ್ನಿ ತೆಗೋಣ. ಬಾಬಾ ನೋಡಿ ಸೌಂಡ್ ಕೇಳಿಸಿ ಸೌಂಡು ನೋಡಿ, ವ್ಯಾಕ್ಯೂಮ್ ನೋಡಿದ್ರಾ? ಏನದು? ವ್ಯಾಕ್ಯೂಮ್ ಗಾಳಿನಾ? ನೋಡಿ ಗಾಳಿ ಬಂದಿದೆ ನೋಡಿ, ಊದುತ್ತೆ ಮೇಲ್ಗಡೆ. ಟ್ಯೂಬ್ ನೀರಲ್ಲಿ ಟ್ಯೂಬ್ಗಳು ಉಬ್ತಾವಲ್ಲ, ಹಂಗೆ ಉಬ್ತಾ ಇದೆ. ಹಂಗೆ ನೋಡಿ ಈಗ ಉಬ್ಬುತ್ತೆ ಫುಲ್ಲು. ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ, ನೋಡಿ ಸೌಂಡ್ ಕೇಳಿಸ್ತಿದ್ಯಾ? ಮ್ಯಾಜಿಕ್ ಕುಶನಿ, ಮ್ಯಾಜಿಕ್. ಅದಕ್ಕೆ ಕಲಿಯುಗ ಅನ್ನೋದು. ಮ್ಯಾಜಿಕ್. ಓಹೋ, ಅಯ್ಯೋ ಕುಶನಿ ಬನ್ನಿ, ಜಂಪ್ ಮಾಡಿ ನಾನು. ಜಂಪ್ 3, 2, 1 ಜಂಪ್. ಅಮ್ಮ ಹೆಂಗೈತಿ ಇವಾಗ ಬೆಡ್? ಇವಾಗಿದು ಮಸ್ತಾಗೈತಿ. ಅಬ್ಬಾ, ಅದು ಏರ್ ತೊಗೊಬೇಕು ಒಳಗಡೆ. ಏರ್ ತೊಗೊಂಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಕುಣಿದಾಡ್ತಾಳೆ, ಕುಣಿದು ಬಾರೆ. ಕುಶನಿ ಬೆಡ್ ಹೆಂಗಿದೆ? ಬೆಡ್ಡು ಚೆನ್ನಾನೇ ಅಂತ. ಈ ಕುಶನ್ ಇವಾಗ ಅದರಲ್ಲಿ ಆಟ ಆಡ್ತಾಳೆ. ಪುಟಣಿ ಇದು ಯಾರಿಗೆ? ಏನಮ್ಮ ಕುಶನ್ ನಿನ್ ಮಾತ್ರ ಯಾಕೆ ಹುಚ್ಚಿ ಮಾಡ್ಕೊ. ಮಾ ನಿನ್ ತಲೆ ಕೆಡ್ಸ್ಕೊಂಬೇಡ, ಅವಳು ಹುಚ್ಚೇರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಇದು ವಾಟರ್ ಪ್ರೂಫ್. ಇದು ಹೊಸ ಬೆಡ್ ಮೇಲೆ ಹುಚ್ಚಿ ಮಾಡಿಸ್ಬಿಡೋದು. ಇದು ವಾಟರ್ ಪ್ರೂಫ್ ಕಮ್ಮ. ಸೊ ಇದ್ರ ಮೇಲ್ಗಡೆ ಒಂದು ಪ್ರೊಟೆಕ್ಟರ್ ಬರುತ್ತೆ. ಸೊ ಅದು ಹಾಕಿದ್ರೆ ಅವಳು ಹುಚ್ಚೆ ಎಲ್ಲ, ಅವಳು ಏನು ಮಾಡ್ಕೊಂಡ್ರು ಅದು ಬೆಡ್ಗೆ ತಾಕಲ್ಲ ಒಂಚೂರು. ಕುಶಲಿ ನಿನಗೂ ಪರ್ಮಿಷನ್ ಗ್ರಾಂಟೆಡ್ ಅಲ್ಲ, ಇದು ಬರೀ ನಿಮಗೆ ಮಾತ್ರ ಅಲ್ಲ, ಇದು ಮಕ್ಳಿಗೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಗೈಸ್ ಇವರೆಲ್ಲ ಎಂಜಾಯ್ ಮಾಡ್ತಾರೆ ಗೈಸ್. ಇನ್ನು ಬೆಡ್ನ ತಗೊಂಡೋಗಿ ಮಂಚದ ಮೇಲೆ ಹಾಕಿಲ್ಲ, ಅಷ್ಟು ಬೇಗ ಮಲ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಮನೆಗೆ ಏನಾರ ತಂದ್ರೆ ಖುಷಿ ಅಲ್ವಾ? ಮತ್ತೆ ನೋಡು ಗೈಸ್, ಮನೆಯವ್ರ ಹತ್ರ ಈ ಖುಷಿ ನೋಡೋದೇ ಒಂಥರ ಮಜಾ ಗೈಸ್. ಸೊ ಇದ್ರ ಮುಂದೆ ಯಾವುದೂ ಇಲ್ಲ ಹ್ಯಾಪಿನೆಸ್. ಎಂಜಾಯ್ ಮಾಡ್ತಾವ್ರೆ, ಅದೊಂದು ಖುಷಾಲಿ ನೋಡು. ಪುಟ್ಟಂಕರಿ ಬಾನು. ಸೊ ಗೈಸ್ ಇವಾಗ ಇದು ಪ್ರೊಟೆಕ್ಟರ್ ಕವರ್ ಹಾಕ್ಬಿಡೋಣ, ಓಕೆನಾ? ಒಳಗೆ ಅಲ್ಲಿ ತೊಗೊಂಡೋಗಿ ಮಂಚು ಮೇಲೆ ಇಟ್ಬಿಟ್ಟು ಹಾಕೋಕ್ಕಾಗಲ್ಲ, ಅದಕ್ಕೆ ಅದನ್ನ ಇಲ್ಲೇ ಹಾಕ್ಬಿಡ್ತೀವಿ. ಅದರ ಇಂಡಿಯಾ ಬಾ, ಇವಾಗ ಇದು ನಿನ್ನ ಕೆಲಸ. ಇಷ್ಟ ಕಣ ನಿಂಗೆ ಬೆನ್ನೋ ಬಂತಾ? ಮಲ್ಕೋಬಾಯ್ತು ಇದೇ ಮಲ್ಕೊಂಡ್ರೆ ನಿಂಗೆ ಬೆನ್ನ ಹೊಟ್ಟೋಗ್ಬಿಡುತ್ತೆ. ಇನ್ನೇನು ನೋವು ಅನ್ನಂಗಿಲ್ಲ, ಬೆನ್ನೋ ಅಂದರೆ ಮಲ್ಕೊಂಬಂದ್ಬಿಡ್ತೀನಿ ಗೈಸ್ ಇದ್ರ ಮೇಲೆ. ನೋಡಿ, ಸೊ ಗಲೀಜ್ ಆಗಬಾರ್ದು ಅಂತ ಇದನ್ನ ಗ್ರೇ ಕೊಟ್ಟಿದ್ದಾರೆ, ವೈಟು ಕೊಟ್ಟಿದ್ದಾರೆ, ಗ್ರೇ ಕೊಟ್ಟಿದ್ದಾರೆ. ಹೌ ಇಸ್ ಇಟ್? ಟೆಕ್ನಿಕ್. ಟೆಕ್ನಿಕ್ ನೋಡಿ, ವಾಟರ್ ಪ್ರೂಫ್. ಹಾಕೊಳ್ಳು ಹಾಕೊಳ್ಳು. ಇನ್ನು ಮುಂದೆ ನೀನು ಬೆಡ್ ಮೇಲೆ ಆರಾಮಾಗಿ ಸುಸ್ತು ಮಾಡ್ಬೋದು. ಅಮ್ಮ ನಿಂಗೆ ಬೈಯಲ್ಲ, ಯಾಕೆ ಹೇಳು? ಅದು ಮಾಡಿಬಿಟ್ಟು ಒಂದು ಬಟ್ಟೆ ತಗೊಂಡು ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತೆ. ಚೆಕ್ ಮಾಡ್ತೀಯಾ? ನೋಡಿ ಇಲ್ಲೇ ನೋಡಿ ಗೈಸ್, ನಾನು ನಿನ್ನ ಕಣ್ಮುಂದೆ ನೀರು ಹಾಕ್ತಿದ್ದೀನಿ, ಓಕೆನಾ? ಎಲ್ಲ ಹಿಂಗೆ ಅಂದ್ಬಿಡ್ತೀನಿ ನೋಡಿ. ಮಂಗು ಮಾಯಾ ಮ್ಯಾಜಿಕ್ ಗೈಸ್. ನೋಡಿ ಒಂದು ಚೂರು ಕೆಳಗಡೆ ವಾಟರ್ ಪ್ರೂಫ್ ಕಣೆ. ನೋಡಿ ಇವಾಗ ನೋಡಿ ಮೇಲ್ಗಡೆ ನೋಡಿ, ಒಂದು ಚೂರು ಬೆಟ್ಟಾಗಿಲ್ಲ, ಓಕೆನಾ? ಎಲ್ಲ ಡ್ರೈ ಆಗ್ಬಿಟ್ಟಿದೆ, ಓಕೆನಾ? ಒಳಗೆ ತೆಗಿತೀನಿ ನೋಡಿ. ಇವಾಗ ಒಳಗಡೆ ಒಂದು ಚೂರಿದ್ರೆ, ಒಂದು ಡ್ರಾಪ್ ನೀರು ಇದ್ಬಿಟ್ರೆ ತಲೆಯಲ್ಲೇ ಬಡ್ಕೊಂಡ್ಬಿಡ್ತೀನಿ. ನೋಡಿ ಒಂದು ಚೂರು ನೀರಿಲ್ಲ ಗೈಸ್. ಸೊ ಇಲ್ಲಿ ಪ್ರೊಟೆಕ್ಟರ್ ಇದೆ ಗೊತ್ತಾ? ಸೊ ಇದು ಪ್ರೊಟೆಕ್ಟ್ ಮಾಡೋದು.
ಬಿಡು 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 ಸಾಕು 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 ನೋಡಿ ಖುಷಿಯಾಗಿ ನೀರು ಹಾಕೋದು ಇದ್ರ ಮೇಲೆ ಹಿಂಗನ್ನು ನಿಮಗೆ ಸುಸ್ತು ಹೋಗ್ಬಿಟ್ಟು ಹಿಂಗೆ ಮಾಡ್ಬೇಕು ನೀವು ಓಕೆನಾ ಖುಷಿ ಅವಳು ಹಂಗೆ ಮಾಡ್ತಾಳೆ ಅವಳಿಗೆ ಹೇಳ್ಕೊಟ್ರೆ ನೋಡಿ ನೋಡಿ ಇದನ್ನ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ನಮಗೊಂದು ಹ್ಯಾಂಡ್ಲ್ ಕೊಟ್ಟಿದ್ದಾರೆ ಹ್ಯಾಂಡಲ್ ಫ್ರೀ ಸೊ ಇದನ್ನ ಇಟ್ಕೊಂಡು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಸಿಂಪಲ್ ನೋಡಿದ್ರಾ ಇದು ನಾನು ಕಷ್ಟಪಡೋ ಅವಶ್ಯಕತೆ ಇಲ್ಲ ಅವಾಗಿಂದ ನಾನು ನೋಡ್ಲೇ ಇಲ್ಲ ನಾನು ಬರೀ ಮೆತ್ತಗದಲ್ಲ ಅಂತ ಅಷ್ಟೇ ನೋಡ್ತಾ ಇದ್ದೀನಿ ನಾನು ಆರಾಮಾಗಿ ಹ್ಯಾಂಡ್ಲ್ ಮಾಡ್ಬೋದು ಎತ್ಕೊಂಬೋಬೇಕು ಇದನ್ನ ಸಿಂಪಲ್ ತೊಗೊಳ್ಬೋದು ಹಿಂಗೆ ಅಮ್ಮ ಅಪ್ಪ ವಾವ್ ನೈಸ್ ಒಳ್ಳೆ ಯಾವುದೋ ಫಾರಿನ್ ಬ್ರ್ಯಾಂಡ್ ಇದ್ದಂಗೆ ಐತೆ ಗೈಸ್ ನೋಡಿ ಹೆಂಗೈತೆ ನಿನಗೆ ಗೊತ್ತದು ನಮ್ಗೆ ಗೊತ್ತು ಅಯ್ಯಯ್ಯೋ ಬಿಸ್ಕಿ ನಮಗೆ ಗೊತ್ತಿರೋದು ಈ ಥರದ್ದು ಇವು ಬರ್ತಾವಲ್ಲ ಚಿಪ್ಸ್ ಬರ್ತಾವಲ್ಲ ವಾವ್ ಇದು ಬಿಸ್ಕಿ ಕಣಮ್ಮ ಬೇಡ್ ತಗೊಂಡವ್ರಂತ ವಿಸ್ಕಿ ಕೊಡ್ತಾರೆ ಕುಡಿ ಇಲ್ಲ ಕಣಮ್ಮ ನಿಜವಾಗ್ಲೂ ಡ್ರಿಂಕ್ಸ್ ಇದು ನಿಜ ಡ್ರಿಂಕ್ಸು ಒಳಗೆ ತೆಗಿ ನೋಡು ಡ್ರಿಂಕ್ಸ್ ಇದೆ ತೆಗಿ ಗೈಸ್ ನಮ್ಮ ಅಮ್ಮಂಗೆ ಗೊತ್ತಿದ್ದಲ್ಲ ಒಂದು ಡ್ರಿಂಕ್ ಆರ್ಡ್ರ್ ಮಾಡ್ಬಿಟ್ಟು ಗೈಸ್ ನಾನು ಬಿಸ್ಕಿ ಡ್ರಿಂಕ್ ಸುಮ್ಮನೆ ಸುಳ್ಳು ಹೇಳಿದೆ ಅಷ್ಟೇ ಪಿಲ್ಲೋ ಅಂತ ಅದೇ ಬಿಸ್ಕಿ ಡ್ರಿಂಕ್ ಅದು ಇದು ಡ್ರಿಂಕ್ ಆದರೆ ಹಾಸಿಗೆ ಜೊತೆಯಲ್ಲಿ ನಿನ್ನೂ ಹಂಗೆ ಆಚೆ ಹಾಕ್ಬಿಡ್ದೇನೆ ಮೌ ಸುಮ್ಮನಿರು ಇದು ಒಳ್ಳೆ ಕಾಸ್ಟ್ಲಿಯೆಸ್ಟ್ ಬ್ರ್ಯಾಂಡ್ ಇದು ನಾನು ತರಿಸಿರೋದು ಜರ್ಮನಿಂದ ತೆಗಿ ಓಪನ್ ಮಾಡಿ ಗೊತ್ತಾಗುತ್ತೆ ಅಲ್ಲ ಈ ಬಾಕ್ಸ್ ಒಂಥರ ಚೆನ್ನಾಗವೆ ಅಲ್ವಾ ಅಲ್ಲ ಹ್ಞೂ ಚೆನ್ನಾಗಿದೆ ಸೊ ಗೈಸ್ 2 ಪಿಲ್ಲೋ ಆರ್ಡರ್ ಮಾಡಿದ್ದೀನಿ ತೆಗಿಯಮ್ಮ ಆ ಕಡೆಯಿಂದ ಸುಮ್ಮನೆ ನಮ್ಮ ಅಮ್ಮಂಗೆ ಕಾಮಿಡಿ ಮಾಡೋದು ತಗೊಳ್ಳೆ ಪಿಲ್ಲೋ ಓಪನ್ ಮಾಡೋಣ ಸೊ ಇದನ್ನ ಇವಾಗ ಓಪನ್ ಮಾಡುವ ನೋಡಿ ಇವಾಗ ಹಿಂಗಿದೆ ಅದನ್ನ ಇವಾಗ ತೆಗಿತೀನಿ ನೋಡಿ ಹಿಂಗೆ ಏರ್ ಔಟ್ ಆಗುತ್ತೆ ನೋಡಿ ಸೌಂಡು ಒಳ್ಳೆ ಮ್ಯಾಜಿಕ್ ಪಿಲ್ಲೋದಂಗೆ ಐದು ಇದು ಕವರ್ ತೆಗಿಯೋಷ್ಟು ಊದ್ಕೊಂಡ್ಬಿಡುತ್ತೆ ಇರಿ ವೆಯ್ಟ್ ಮಿನಿಟ್ ಕವರ್ ಹಾಕಿರ್ತಾರೆ ಮೆತ್ತಿಗಿರುತ್ತೆ ಕವರ್ ತೆಗಿಯೋಷ್ಟು ದಪ್ಪ ಆಗ್ಬಿಡುತ್ತೆ ಹೌ ಇಸ್ ಇಟ್ ಪಾಸಿಬಲ್ ನಮಗೆ ನೆಕ್ ಪೇನ್ ಬರಲ್ಲ ಮೇನ್ಲಿ ನೆಕ್ ಪೇನ್ ಬರಲ್ಲ ಯಾಕೆ ಗೊತ್ತಾ ತೋರಿಸಿ ನೋಡಿ ಮಲ್ಕೊಂಡ್ರೆ ನಿದ್ದೆ ಹೆಂಗೆ ಬರುತ್ತೆ ಗೊತ್ತಾ ನೋಡಿ ಫುಲ್ ಕತ್ ರೆಸ್ಟ್ ಆಗುತ್ತೆ ತಲೆನೇ ದಿಂಬುಗಳು ಓದಂಗೆ ಐತೆ ಗೈಸ್ ಮುಂಚೆ ದಿಂಬುಗಳೆಲ್ಲ ಹತ್ತಿ ಇರ್ತಿದ್ರು ಹತ್ತಿ ಮತ್ತು ಬಟ್ಟೆಗಳೆಲ್ಲ ಹಾಕ್ತಿದ್ರು ನಾರು ಮತ್ತು ಬಟ್ಟೆಗಳೆಲ್ಲ ಹಾಕ್ತಿದ್ರು ಸೊ ಈಗ ಇದರೊಳಗಡೆ 3 ಲೇಯರ್ ಕೊಟ್ಟಿದ್ದಾರೆ ಗೈಸ್ ನೋಡಿ ಬಿಡ್ಬಿಡಿ ಆಗವೆ 1 2 3 ಬಿಡ್ಬಿಡಿ ಸೊ ಇದು 3 ಲೇಯರ್ ಆಗಿ ಗೊತ್ತಾ ಈ ಕವರ್ನ ಇವಾಗ ವಾಶ್ ಮಾಡ್ಕೊಬೋದು ಈ ಕವರ್ನ ವಾಶ್ ಮಾಡಿ ಅದಾದಮೇಲೆ ಇನ್ನೂ ಹೊರಗೆ ಹಾಕ್ಬೋದು ಸೊ ನಮ್ಮಮ್ಮ ಈ ಬಾಕ್ಸಲ್ಲಿ ಏನು ತುಂಬಿಡ್ತಾರೆ ಅಂತ ಗೊತ್ತಿಲ್ಲ ಅಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀಯ ಈ ಬಾಕ್ಸಲ್ಲಿ ನೀನು ಏನು ಮಾಡ್ತೀಯ ಅಂತ ಏನು ಕುಶಾನಿ ಐಟಮ್ ತುಂಬಿಕ್ತೀನಿ ಕುಶಾನಿ ಆಟ ತಮ್ಮ ತುಂಬಿಕ್ಬೋದು ಗೈಸ್ ಇದರಲ್ಲಿ ಸೊ ಗೈಸ್ ಇವಾಗ ನಿಮಗೆ ಈ ಬೆಡ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗೈಸ್ ಇದು ಯುರೋಪಿನ ಬೆಸ್ಟ್ ಸೆಲ್ಲಿಂಗ್ ಎಮಾ ಮ್ಯಾಟ್ರಸ್ ಇವಾಗ ಇಂಡಿಯಾ ಕೂಡ ಬಂದಿದೆ ನಮ್ಮ ಅಮ್ಮ ಅದ್ರ ಮೇಲೆ ಮಲ್ಕೊಂಡಿದ್ದಾರೆ ಅಮ್ಮ ಹೆಂಗಿದೆ ಸೂಪರ್ ಆಗಿದೆ ಸೊ ಗೈಸ್ ಇದು ಬರೀ ಯುರೋಪ್ ಮತ್ತು ಇಂಡಿಯಾ ಮಾತ್ರ ಇಲ್ಲ 33 ಕಂಟ್ರಿಲ್ ಕೂಡ ಇದೆ ನೀವು ಎಲ್ಲಿ ಬೇಕೋ ಅಲ್ಲಿ ಇದನ್ನ ಬೈ ಮಾಡ್ಕೊಬೋದು ಇದು ಯುರೋಪಲ್ಲೇ ಹೈಯೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರಸ್ ಗೈಸ್ ನೀವು ತೊಗೊಳ್ಳಿ ಮಿಸ್ ಮಾಡಿಬಿಡಿ ಆಮೇಲೆ ಕಿತ್ತೋಗ್ಬಿಟ್ರೆ ಏನು ಮಾಡೋದು ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ ಇದು 15 ವರ್ಷ ವಾರಂಟಿ ಕೊಡ್ತಾರೆ ಮತ್ತು ಫಾಸ್ಟ್ ಆ್ಯಂಡ್ ಫ್ರೀಯಾಗಿ ನಿಮ್ಮ ಮನೆಗೆ ಬಂದು ಲ್ಯಾಂಡ್ ಆಗುತ್ತೆ ಸೊ ಗೈಸ್ ಇದು ನೋ ಕಾಸ್ಟ್ EMI ಮತ್ತು 100 ಡೇಸ್ ನಿಮಗೆ ಫ್ರೀ ಟ್ರಯಲ್ ಕೊಡ್ತಾರೆ ಅದೇ 100 ದಿವಸ ಆದ್ಮೇಲೆ ಉಪಯೋಗಿಸ್ಬಿಟ್ಟು ವಾಪಸ್ ಕೊಟ್ಬಿಡೋದಾ ನೀನು 2 ಜೊತೆ ಯೂಸ್ ಮಾಡು ಕೊಡ್ತೀವಿ ವಾಪಸ್ ಅವ್ರಿಗೆ ಮೆತ್ತಗಲ್ ಸುಮ್ಮನೆ ಕಳ್ಳಿದೈತೆ ನಮ್ಮಮ್ಮ ಇದು ಈಸ್ಕೊಂಡ್ರೆ ವಾಪಸ್ ನಮ್ಮ ಹತ್ರ ತಾಯಿನೋ ಕೊಡಲ್ಲ ಗೈಸ್ ನಮ್ಮ ಹತ್ರ ಇಟ್ಕೋತೀವಿ ಯಮಾ ಮ್ಯಾಟ್ರಸ್ ಅಲ್ಲಿ 55% ಆಫರ್ ನಡೀತಿದೆ ಅದ್ರ ಜೊತೆಗೆ VA55 ನಮ್ಮ ಕೂಪನ್ ಕೋಡ್ನ ಯೂಸ್ ಮಾಡಿ 15% ಆಫರ್ ಕೂಡ ಸಿಗುತ್ತೆ ಸೊ ಈಗಲೇ ಹೋಗಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಸೊ ಈಗಲೇ ಹೋಗಿ ನೀವು ಅದನ್ನ ಬೈ ಮಾಡ್ಬೋದು ಗೈಸ್ ನೋಡಿದ್ರಾ ಎಷ್ಟು ನಿಮ್ದೇ ನಿದ್ದೆ ಬರುತ್ತೆ ಅಂತ ಅಮ್ಮ ಎದೋಳು ವಿಡಿಯೋ ಎಂಡ್ ಮಾಡೋಣ ಆಮೇಲೆ ಜಂಪ್ ಮಾಡು ಜಿಂಕ ಗೈಸ್ ನೋಡಿ ಗೈಸ್ ನಾವಿಲ್ಲಿ ಎಷ್ಟೇ ಇಲ್ಲಿ ಹಿಂಗೆ ಮಾಡಿದ್ರು ಆ ಪಕ್ಕದವ್ರಿಗೆ ಒಂಚೂರು ಇದಾಗಲ್ಲ ಗೈಸ್ ನೋಡಿ ಅವ್ರಿಗೊಂಚೂರು ಇದಾಗ್ತಿಲ್ಲ ಎಫೆಕ್ಟ್ ಆಗ್ತಿಲ್ಲ ಜಿಂಕ ನಂದು ಪುಟ್ಟ ಅಯ್ಯಯ್ಯೋ ಬಿಟ್ರೆ ಪಾಪ ಗೈಸ್ ಬೇಜಾರಾಗ್ಬಿಟ್ಲು ಏಯ್ ನನ್ನ ಮಗ ಹೋಗ್ ನನ್ನ ಮಗ ಹೋಗ್ ಕೋಪ ಬಂದು ಹೊಡೆದೋಯ್ತಾಳೆ ಬಿಡಲ್ಲ
ನನ್ನ ಪುಟ್ಟ ಥ್ಯಾಂಕ್ ಯು ಮಗ್ನೆ, ಥ್ಯಾಂಕ್ ಯು. ಏನಮ್ಮ? ಓಕೆ, ಸೊ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ದಯವಿಟ್ಟು ಪ್ಲೀಸ್. ಲವ್ ಯು. ಬಾಯ್ 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 ಗೈಸ್.